ವಸುದೇವರು ಎಂಥ ಭಗವಂತನ ರೂಪವನ್ನು ಕಂಡಿದ್ದಾರೆ ಅಂದರೆ ಶಂಖಚಕ್ರ ಗದಾ ಪದ್ಮವನ್ನು ಧಾರಣೆ ಮಾಡಿದ್ದಾನೆ, ಮಾಸದ ಪೀತಾಂಬರವನ್ನು ಹುಟ್ಟಿದ್ದಾನೆ, ನವರತ್ನ ಖಚಿತವಾದ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ, ಹೊಳೆಯುವ ಮಕರ ಕುಂಡಲವನ್ನು ಧಾರಣೆ ಮಾಡಿದ್ದಾನೆ, ಕುತ್ತಿಗೆಯಲ್ಲಿ ಕೌಸ್ತುಭ, ಎದೆಯಲ್ಲಿ ಶ್ರೀವತ್ಸ, ನಳಿಸುವ ಕಮಲದ ಮೊಗ್ಗಿನ ಮಾಲೆಯವಾದ ರೂಪ. ಅವನ ಮೈ ಕಾಂತಿಯಿಂದ ಇಡೀ ಬಂದಿಖಾನೆಯ ಕತ್ತಲಲ್ಲಿಂದ ಕಳೆಯುವಂತಹ ಅಗಾಧವಾದ ತೇಜಸ್ವಿ ಪುರುಷ ಆ ಕೃಷ್ಣನನ್ನು ಕಂಡ ಅನ್ಕೊಂಡ ಏನು ಅನ್ಕೊಂಡ? ದೇವರಂತಾನೆ ನಂತರ ಯಾರೂ ಹುಟ್ಟಲ್ಲ, ನಂತರ ಇದೇ ವಸುದೇವನ ಹಿಂದೆ 6 ಜನ ಮಕ್ಕಳು ಹುಟ್ಟಿದ್ರಿ. ಒಬ್ಬರು ಕೈಗೊಂದು ಉಂಗುರ ಕೂಡ ಹಾಕ್ಕೊಂಡು ಬಂದಿರಲಿಲ್ಲ, ಒಬ್ಬರು ಒಂದು ಸಣ್ಣದ ಲಂಗೋಟಿ ಕೂಡ ಹಾಕ್ಕೊಂಡು ಬಂದಿರಲಿಲ್ಲ. ಇದೇನ್ರಿ ಇದು 8ನೇ ಕೂಸಿದು? ಶಂಖ ಚಕ್ರ ಗದಾ ಪದ್ಮ ಚತುರ್ಭುಜ ದೇವರಂತ ನನ್ನ ಥರ ನಾನಿಲ್ಲ, ನನಗೆ ಹುಟ್ಟಿಲ್ಲ, ಇದನ್ನು ಯಾರು ತಿಳ್ಕೊಳ್ತಾರೆ ಅವ್ರಿಗೂ ಹುಟ್ಟಿಲ್ಲ ಅಂತೇಳಿ ವಸುದೇವನಿಗೆ ಭಗವಂತ ಹೇಳ್ತಾ, ಕೆಲವು ಕಾಲ ನನ್ನನ್ನು ಮಗ ಅಂತ ಕಿಳಿರಿ, ಕೆಲವು ಕಾಲ ಪರಬ್ರಹ್ಮ ಅಂತ ಯೋಚನೆ ಮಾಡಿ ಉತ್ತಮವಾದ ನನ್ನ ಲೋಕವನ್ನೇ ಪಡೆಯುವಿಂತಿ ಅಂಥೇಳಿ ಭಗವಂತ ಅನುಗ್ರಹ ಮಾಡಿದ್ದಾನೆ. ಭಗವಂತನ ದಿವ್ಯವಾದ ಜನ್ಮ ಕರ್ಮಗಳನ್ನು ಯಾರು ತಿಳ್ಕೊಳ್ತಾರೆ, ಈ ದೇಹವನ್ನು ಬಿಟ್ಟರೆ ಮತ್ತೆ ಅವರಿಗೆ ಜೀವನ ಸ್ವರೂಪ ಅಪ್ರಾಕೃತ. ಸಂಸಾರದಲ್ಲಿ ಪಡೆಯುವ ದೇಹಗಳು ಮಾತ್ರ ಪ್ರಾಕೃತ, ಜೀವ ಸ್ವಾಭಾವಿಕವಾಗಿ ಅಪ್ರಾಕೃತ, ಚಿನ್ಮಾತ್ರ. ಆದರೆ ಅವನಿಗೆ ಬಾಡಿ ಬರೋದು ಮಾತ್ರ ಪ್ರಕೃತಿಯಿಂದ ಸಂಬಂಧಪಟ್ಟದ್ದು. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ರಾ ಮೆಟೀರಿಯಲ್ಸ್, ಇದರಿಂದ ಬಾಡಿ ಆಗತ್ತೆ. ಭಗವಂತಂದು ಅಪ್ರಾಕೃತ, ಅವನ ಎಲ್ಲ ಅವತಾರಗಳು ಅವನಿಗೆ ಅಪ್ರಾಕೃತ. ಅವನಿಗೆ ಹುಟ್ಟು ಇಲ್ಲ, ಅರ್ಥಾತ್ ಸಾವು ಇಲ್ಲ. ಜೀವರ ಹುಟ್ಟು ಹಳೆಯ ಕರ್ಮಗಳ ಸವೆಸುವ ಸಲುವಾಗಿ ಹುಟ್ಟು, ಜೊತೆಗೆ ಹೊಸ ಕರ್ಮವನ್ನು. ಒಂದು ದಿನ ಒಬ್ಬ ಮನುಷ್ಯ ಬದುಕಿದ್ರೆ ಜಾವಕ್ಕೆ ಮಾಡುವೆ 1000 ತಪ್ಪನು, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ. ಹೊಸ ಕರ್ಮವನ್ನು ಮಾಡಲಿಕ್ಕೋಸ್ಕರ ನಮ್ಮ ಹುಟ್ಟೆಲ್ಲ ನಮ್ಮ ಇಚ್ಛೆಗೆ ಅನುಸಾರವಾಗಿ ಅಲ್ಲ. ಅವ ಹೋಗು ಅಂದರೆ ಬರಬೇಕು, ಅವು ಬಾ ಅಂದರೆ ಇಲ್ಲಿಂದ ಹೋಗ್ಬೇಕು, ಕರೆದಾಗ ಹೋಗ್ಬೇಕು, ಕಳಿಸ್ದಾಗ ಬರಬೇಕು. ದೇವರು ಅವನು ಹೆಚ್ಚಾವತಾರಿ, ಅವನು ಬೇಕಾದಾಗ ಬರ್ತಾನೆ, ಬೇಕಾದಾಗ ಹೋಗ್ತಾನೆ. ಇಬ್ಬರು ಒಂದೇ ಕಡೆ ಇರ್ತೀವ್ರಿ, ಇಬ್ಬರು. ಜೀವನೂ ಅಲ್ಲೇ ಇದ್ದಾನೆ, ದೇಹದ ಒಳಗೆ ಜೀವನೂ ಇದ್ದಾನೆ, ದೇವರು ಇದ್ದಾನೆ. ಜೀವನಿಗೆ ದೇಹ ಬಂಧಕ, ದೇವರಿಗೆ ಬಂಧಕ ಅಲ್ಲ. ಯಾಕೆ? ಅವನು ಅಲ್ಲೇ ಇದ್ದಾನೆ ಅಂದಮೇಲೆ ಅವನಿಗೂ ಬಂಧಕ ಅಲ್ವಾ? ಅಲ್ಲ. ನೋಡಿ, ಈ ಜಗತ್ತಲ್ಲಿ ಅಲ್ಲಿ ಇಬ್ಬರು ಇರ್ತಾರೆ, ಕಳ್ಳನೂ ಇರ್ತಾನೆ, ಜೈಲರೂ ಇರ್ತಾನೆ. ಕಳ್ಳಂಗೆ ಬಂಧಕ, ಜೈಲರ್ಗೆ ಬಂಧಕ ಅಲ್ಲ. ಯಾಕಂದರೆ ಜೈಲರು ಯಾವಾಗ ಬೇಕಾದ್ರೂ ಒಳಗೆ ಹೋಗ್ಬೋದು, ಯಾವಾಗ ಬೇಕಾದ್ರೂ ಹೊರಗ್ಬೋದು. ಅವನು ಭಾಳ ಮುಖ್ಯಸ್ಥ. ಹಾಗೆ ಬೇಕಾದ್ರೆ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಅವನು ಸ್ವತಂತ್ರ. ಕಳ್ಳ ಸ್ವತಂತ್ರ ಅಲ್ಲ, ಒದ್ದು ಒಳಗೆ ಹಾಕ್ತಾರೆ, ಒದ್ದು ಹೊರಗೆ ಹಾಕ್ತಾರೆ. ನಮಗೂ ಅಷ್ಟೇ, ದೇವರು ಯಾವಾಗಲೂ ಇಲ್ಲೇನು ನಡೆಯೋದಿಲ್ಲ. ಹೀಗಾಗಿ ಭಗವಂತನ ಅವತಾರ, ಭಗವಂತನ ವ್ಯಾಪಾರ ಎಲ್ಲವೂ ಕೂಡ ದಿವ್ಯ ಕಥೆಯನ್ನು, ಅವತಾರವನ್ನು ಅಲೌಕಿಕ ಅಂತ ತಿಳಿಸುವ ಸಲುವಾಗಿಯೇ ರಾಮಾವತಾರ ಆದಾಗ ರಾಮನವಮಿ ಅಂತ ಆಚರಣೆ ಮಾಡ್ತಾರೆ, ಕೃಷ್ಣ ಜಯಂತಿ ಅಂತ ಮಾಡ್ತಾರೆ. ನಾವು ಹುಟ್ಟಿದ್ದನ್ನು ಯಾರೂ ಮಾಡಲ್ಲ ಹಾಗೆ ಅಲ್ವಾ? ಇರೋ ಕ್ಯಾಂಡ್ಲು, ಇರೋ ದೀಪ, ಇರೋ ಬೆಳಕನ್ನು ಉಫ್ ಅಂತ ಆರಿಸಿ ನಿಮ್ಮ ಇಡೀ ಬದುಕು ಕತ್ತಲಮಯ ಆಯ್ತು, ಹಾಳಾಗಿ ಹೋಗಿ ಅಂತ ಹೇಳಿ ಕಳಿಸ್ಲಿ ದೀಪ ಹಚ್ತೀವಿ. ಭಗವಂತ ಬೆಳಕಿಗೆ ಮತ್ತೊಂದು ಹೆಸರು. ಹೀಗಾಗಿ ಕೃಷ್ಣಂದು ಹುಟ್ಟಲ್ಲ, ಅವನದು ಅವತಾರ, ಅವನದು ಕರ್ಮಗಳಲ್ಲ, ಅವನದು ಲೀಲೆ, ಅವನದು ಎಲ್ಲವೂ ಕೂಡ ಲೀಲೆ. ಹೀಗಾಗಿ ಯಾರು ಆ ಭಗವಂತನ ಈ ಬಗೆಯಾಗಿ ತಿಳ್ಕೊಳ್ತಾರೆ ಅವರಿಗೆ ಮತ್ತೆ ಹುಟ್ಟು ಸಾವಿಲ್ಲ. ಇಂಥ ಭಗವಂತನನ್ನು ಸರಿಯಾಗಿ ಉತ್ತಮೋತ್ತಮವಾದ ಅನುಗ್ರಹವನ್ನು ಮಾಡ್ತಾನೆ. ಹೇಗೆ ತಿಳ್ಕೊಳ್ಬೇಕು? ಕೃಷ್ಣ ಪರಮಾತ್ಮ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಭಗವಂತನ ತಿಳುವಳಿಕೆ ನಿಮಗೆ ಹೇಗಿರುತ್ತೆ, ದೇವರು ನಿಮಗೆ ಹಾಗೆ ಅನುಗ್ರಹ ಮಾಡ್ತಾನಂತ. ಒಂದು ಪ್ರಸಂಗ ಮಹಾಭಾರತದಲ್ಲಿ, ಯುದ್ಧದ ಪ್ರಸಂಗದಲ್ಲಿ ದುರ್ಯೋಧನ ಕೃಷ್ಣನನ್ನು ಬೇಡ ಅಂದ.
ನೀನು ಯಾಕೋ ನಿನ್ನ ಹಂಗೆ ಯಾಕೋ ಅಂದ. ನೀನು ಕೊಡೋ ಸೈನ್ಯ ಅದೊಂದು ಸಾಕು ಅಂತ ನಾರಾಯಣಿ ಎನ್ನುವ ಸೈನ್ಯವನ್ನು ಮಾತ್ರ ತೆಗೆದುಕೊಂಡು ಹೋದ. ಸಮಸ್ತ ಸಕೊಂಡ. ಅರ್ಜುನ ಅಂದ, ನನಗೆ ನಿಂದು ಏನೂ ಬೇಡ, ನನಗೆ ನಿಂದು ಏನೂ ಬೇಡ, ನನಗೆ ನೀನೇ ಬೇಕಂದ. ನಮಗೂ ಇದೇ ಕತೆ. ಕೃಷ್ಣನ ಹತ್ರ ಹೋದಾಗ ಮಧ್ವಾಚಾರ್ಯರು ಹೇಳ್ತಾರೆ, ಕೃಷ್ಣ ಹೀಗೆ ಹಿಡ್ಕೊಂಡು ಬಿಟ್ಟಿರ್ತಾನಂತ ಮಧ್ವಾಚಾರ್ಯ ಥರ, ನಂದು ಬೇಕು. ನಾವು ದೇವ್ರ ಹತ್ರ ಹೋಗಿ ನೀನು ಬೇಕು ಅಂತ ಕೇಳೋದೇ ಇಲ್ಲ ರೀ. ನಮ್ಮ ಮಗಳಿಗೆ ವರ ಬೇಕು ಅಂತೀವಿ, ನನ್ನ ಮಗನಿಗೆ ಕೆಲಸ ಬೇಕು, ನನ್ನ ಮಗನಿಗೆ ನೀನು ಕೊಡೋದೆಲ್ಲ ಬೇಕು. ಹಾಗಾದರೆ ನಾವು ಯಾರ ಕಂಪ್ನಿಯವರು, ಯಾರ ಪಕ್ಷ? ಜಗನ್ನಾಥದಾಸರು ಹೇಳ್ತಾರೆ, ಪರಮ ಸತ್ಪುರುಷಾರ್ಥರೂಪನು ಹರಿಯು ಲೋಕಕ್ಕೆ ಎಂದಿ ಸದುಪಾಸನೆಯ ಮಾಳ್ದ ಪರಿಗಿತ್ತಪನು ತನ್ನ ಮರೆತು ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತಾತಿ ಶೀಘ್ರದಿಂದಲಿ ಸುರಪತನೆಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ದೇವರು ಜಗತ್ತಿನಲ್ಲಿರುವ ಒಳ್ಳೆಯವರು ಕೆಟ್ಟವರು ಎಲ್ಲರಿಗೆ ಅವನೇ ಹೆಲ್ಪ್ ಮಾಡೋದು. ದೇವರ ಸಹಾಯ ಇಲ್ಲದೇ ಇದ್ರೆ ಕಳ್ಳತನ ಮಾಡೋಕ್ಕಾಗಲ್ಲ ರೀ. ಸ್ಟ್ರೋಕ್ ಹೊಡೆದ್ಬಿಟ್ರೆ ಏನು ಮಾಡ್ಬೇಕ್ರಿ? ಬೀಗ ತೆಗೆಯುವಾಗ ಸ್ಟ್ರೋಕೇ ಹೊಡೆಯದಾಗೆ ಅವನ ಕೈಯೊಳಗೆ ಇವನೇ ನಿಂತು ಬೀಗ ತೆಗೆಸಿದ್ದು ಯಾರು? ಭಗವಂತನೇ. ಕಳ್ಳರಿಗೂ ಅವನೇ, ಸುಳ್ಳರಿಗೂ ಅವನೇ, ಅಯೋಗ್ಯರಿಗೂ ಅವನೇ, ಎಲ್ಲರಿಗೂ ಅವನೇ. ಕೆಲವರು ದೇವರಿದ್ದಾನೆ ಅನ್ನೋದು ಮರ್ತ ಕೆಲಸ, ದೇವರ ಇರುವಿನ ಅರಿವಿನೊಂದಿಗೆ ಯಾರು ಮಾಡ್ತಾರೆ ಅವರಿಗೆ ಭಗವಂತ ತನ್ನನ್ನೇ ಮನವನಿತ್ತರೆ ತನ್ನನಿ ಇವನು. ಹಾಗಾದರೆ ಭಗವಂತನ ಉಪಾಸನೆ ನಾವು ಹೇಗೆ ಮಾಡ್ತೀವಿ ಹಾಗೆ ಭಗವಂತ ನಮಗನುಗ್ರಹ ಮಾಡ್ತಾನೆ. ಕೆಲವರು ಬೇರೆ ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ತಾರೆ. ಏಂತತ ಭಜಾಮ್ಯಹಂ ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಅರ್ಜುನ, ಯಾರೇ ಆಗಿರಲಿ ಅವರು ಹೇಗೆ ನನ್ನನ್ನು ಆರಾಧನೆ ಮಾಡ್ತಾರೆ ಅವರ ಆರಾಧನೆಗೆ ಅನುಗುಣವಾಗಿ ನಾನು ಅವರಿಗೆ ಸ್ವರ್ಗ ಇತ್ಯಾದಿಗಳನ್ನು ಕೊಡ್ತೇನೆ. ಕೂಡ ನನ್ನನ್ನೇ ಹಿಡಿಬೇಕು. ನನ್ನನ್ನು ಬಿಟ್ಟರೆ ಅವ್ರಿಗೆ ಯಾರೂ ವರ ಕೊಡೋರಿಲ್ಲ, ಯಾರೂ ಅನುಗ್ರಹ ಮಾಡೋರಿಲ್ಲ. ಆದರೆ ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರಮ್ಮಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ. ನೀನು ಯಾವುದೇ ದೇವತೆಗಳ ಆರಾಧನೆ ಮಾಡು, ಗಣಪತಿಗೆ ಮಾಡು, ಈಶ್ವರಂಗೆ ಮಾಡು, ಆಂಜನೇಯಂಗೆ ಮಾಡು, ಇಂದ್ರಂಗೆ ಮಾಡು, ಚಂದ್ರಂಗೆ ಮಾಡು. ಕೆಳಗೆ ಬಿದ್ದ ನೀರಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರ ಎಲ್ಲಿಗೆ ಬರುತ್ತದು? ಕೇಶವಂ ಪ್ರತಿ ಗಚ್ಚತಿ. ಎಲ್ಲ ದೇವತೆಗಳ ಆರಾಧನೆ ನನಗೇ ಬರುತ್ತೆ. ಅದನ್ನು ತಿಳಿಯದೆ ಕರ್ಮದ ಫಲವನ್ನು ಅಪೇಕ್ಷೆ ಮಾಡಿ ಬೇರೆ ಬೇರೆ ದೇವತೆಗಳ ಆರಾಧನೆ ಮಾಡ್ತಾರೆ. ಗಣಪತಿಯ ಆರಾಧನೆ ಮಾಡ್ತಾರೆ. ಯಾಕಂದರೆ ಆ ದೇವತೆ ಬಹಳ ಬೇಗ ಮಾನುಷ್ಯ ಲೋಕೆ ಸಿದ್ಧಿರ್ಭವತಿ ಕರ್ಮಜ, ಈ ಮನುಷ್ಯ ಬಹಳ ಬೇಗ ಫಲವನ್ನು ಕೊಡ್ತಾರೆ. ಆದ್ದರಿಂದ ಅವರಿಗೆಲ್ಲ ಅಲ್ಲಿ ಆರಾಧನೆ ಮಾಡಬೇಕು ಅಂತ ಅನಿಸತ್ತೆ. ನಿಜವಾಗಿ ನೋಡಿದ್ರೆ ಆ ತ್ರೈವಿದ್ಯರು ಅಂದರೆ 3 ಗುಣಕ್ಕೆ ಸಂಬಂಧಪಟ್ಟವರು, ಸತ್ವಗುಣ, ರಜೋಗುಣ, ತಮೋಗುಣಕ್ಕೆ ಸಂಬಂಧಪಟ್ಟ ತ್ರೈವಿದ್ಯರನ್ನು ಸೃಷ್ಟಿ ಮಾಡಿದ ನಾನೇ. ಎಲ್ಲರಿಗೆ ತಂದೆ ನಾನು. ಚಿಕ್ಕಪ್ಪ, ಆಂಟಿ, ಅಂಕಲ್ ಕೇಳಿದ್ರೆ ಏನು ಕೊಟ್ಟಾರು? ನನ್ನನ್ನು ಕೇಳಬೇಕು. ಅದಕ್ಕೆ ಭಗವಂತ ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಎಲ್ಲರ ಸೃಷ್ಟಿಗೆ ಕಾರಣನಾದ ನನ್ನನ್ನು ಮರೆತು ಅನ್ಯ ದೇವತೆಗಳ ಆರಾಧನೆ ಮಾಡಿದಾಗ ಪರಿಪೂರ್ಣವಾದ ಫಲವನ್ನು ಅವರು ಪಡೀಲಿಕ್ಕೆ ಸಾಧ್ಯ ಇಲ್ಲ.